ವೀಕ್ಷಕರೇ, ಜನಸಾಮಾನ್ಯರ ಪರ ಫ್ರೀಡಂ ಟಿವಿ ಬೃಹತ್ ಅಭಿಯಾನವನ್ನ ನಡೆಸ್ತಾ ಇದೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಕ್ಕೆ ಸಜ್ಜಾಗಿದೆ ಫ್ರೀಡಂ ಕಂಪ್ಲೇಂಟ್ ಬಾಕ್ಸ್. ಸಾರ್ವಜನಿಕರ ದೂರುಗಳಿಗೆ ಧ್ವನಿಯಾಗಲಿದೆ ನಮ್ಮ ತಂಡ. ಇದು ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ಗೆ ಬಂದ ದೂರು. ಇವತ್ತು ಫ್ರೀಡಂ ಟಿವಿಗೆ ಬಂದಂತಹ ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್ಗೆ ಬಂದ ದೂರು ಯಾವುದು ನೋಡೋಣ. ಹೆಬ್ಬಗೋಡಿ ನಗರಸಭೆಯಲ್ಲಿ ಕಸದ ವೆಂಡರ್ಗಳ ದಾದಾಗಿರಿ. ಸಾಯಿ ಶ್ರೀನಿವಾಸ ಹೋಮ್ಸ್ ನಿವಾಸಿಗಳ ನೆಮ್ಮದಿ ಕೆಡಿಸಿದೆ ಕಸದ ಮಾಫಿಯಾ. ಅಪಾರ್ಟ್ಮೆಂಟ್ಗೆ ತಿಂಗಳಿಗೆ 5,000 ಫಿಕ್ಸ್, ಆದರೂ ವಿಲೇವಾರಿ ಆಗ್ತಿಲ್ಲ. ನಗರಸಭೆ ವೆಂಡರ್ ಧನುಷ ಟೀಮ್ ವಿರುದ್ಧ ಕೇಳಿಬಂತು ದೂರು. ಅಪಾರ್ಟ್ಮೆಂಟ್ ಆವರಣದಲ್ಲಿ ಕಸದ ರಾಶಿ. ದುಬಾರಿ ಹಣ ಪಾವತಿ ಮಾಡಿದ್ರು ಕೂಡ ನಿವಾಸಿಗಳಿಗೆ ನಿತ್ಯ ನರಕಯಾತನೆ. ವೆಂಡರ್ಗಳ ಅಟ್ಟಹಾಸಕ್ಕೆ ಹೆಬ್ಬಗೋಡಿ ನಗರಸಭೆ ಅಧಿಕಾರಿಗಳೇ ಸಾಥ್ ಕೊಡ್ತಿದ್ದಾರೆ. ಲೋಡ್ಗಟ್ಟಲೆ ನಿಂತ ತ್ಯಾಜ್ಯ, ಮಕ್ಕಳ ಮತ್ತು ವೃದ್ಧರ ಆರೋಗ್ಯದ ಗತಿಯೇ ಸ್ವಾಮಿ. ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ಗೆ ಸಲ್ಲಿಕೆಯಾದಂತಹ ದೂರು. ಆ ದೂರಿನ ಅನ್ವಯ ನಾವು ಸುದ್ದಿನ ಬಿತ್ತರಿಸ್ತಿದ್ವಿ. ಕೂಡಲೇ ಕ್ರಮ ಕೈಗೊಳ್ಳದೇ ಇದ್ರೆ ಫ್ರೀಡಂ ಟಿವಿ ಉಗ್ರ ಹೋರಾಟ ಮಾಡಲಿದೆ. ಹೆಬ್ಬಗೋಡಿ ನಗರಸಭೆಯಲ್ಲಿ ಕಸದ ವೆಂಡರ್ಗಳ ದಾದಾಗಿರಿ ಮಿತಿಮೀರಿದೆ. ಸಾಯಿ ಶ್ರೀನಿವಾಸ ಹೋಮ್ಸ್ ನಿವಾಸಿಗಳ ನೆಮ್ಮದಿ ಕೆಡಿಸ್ತಾ ಇದೆ ಕಸದ ಮಾಫಿಯಾ. ಅಪಾರ್ಟ್ಮೆಂಟ್ಗೆ ತಿಂಗಳಿಗೆ 5,000 ಫಿಕ್ಸ್, ಆದರೂ ಕೂಡ ವಿಲೇವಾರಿ ಮಾತ್ರ ಆಗ್ತಿಲ್ಲ. ನಗರಸಭೆ ವೆಂಡರ್ ಧನುಷನ್ ಟೀಮ್ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ದೂರಿದು. ಧನುಷನ್ ಟೀಮ್ ವಿರುದ್ಧ ಖಾಸಗಿಯವರಿಗೆ 8,000 ಕೊಟ್ಟರು ಕಸ ವಿಲೇವಾರಿಗೆ ಗೂಂಡಾಗಳು ಬಿಡ್ತಾ ಇಲ್ಲ ಅನ್ನುವಂಥದ್ದಿದೆ. ಕಸವನ್ನು ಎತ್ತೋದಿಲ್ಲ, ಬೇರೆಯವರನ್ನೂ ಕೂಡ ಬಿಡೋದಿಲ್ಲ. ಅಂದ್ರೆ ಇದ್ಯಾವ ನ್ಯಾಯ ಸ್ವಾಮಿ? ಅಪಾರ್ಟ್ಮೆಂಟ್ ಆವರಣದಲ್ಲಿ ಕಸದ ರಾಶಿಯೇ ಬಿದ್ದಿದೆ, ಇಷ್ಟಾದ್ರೂ ಕೂಡ ಕಸ ಎತ್ತುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇಲ್ಲ. ನಗರಸಭೆ ವೆಂಡರ್ ಧನುಷನ್ ಟೀಮ್ ವಿರುದ್ಧ ದೂರು ಕೇಳಿಬರ. ಒಂದ್ ಕಡೆ ದೂರು ಕೂಡ ದಾಖಲಾಗಿದ್ರೆ ಸಾರ್ವಜನಿಕರು ಹಿಡಿ ಶಾಪ ಹಾಕುವಂತ ಪರಿಸ್ಥಿತಿ. 8,000 ಕೊಟ್ಟು ಕಸ ವಿಲೇವಾರಿ ಬಿಡ್ತಾ ಇಲ್ಲ ಗೂಂಡಾಗಳು. ತಾವು ಮಾಡೋಲ್ಲ, ಮಾಡೋರ್ಗೂ ಬಿಡಲ್ಲ. ಕಸ ಎತ್ತೋದಿಲ್ಲ, ಬೇರೆಯವ್ರಿಗೂ ಕೂಡ ಕಸ ಎತ್ತೋದಕ್ಕೆ ಬಿಡೋದಿಲ್ಲ. ಇದು ಅಲ್ಲಿನ ಪರಿಸ್ಥಿತಿ. ಸಾಯಿ ಶ್ರೀನಿವಾಸ ಹೋಮ್ಸ್ ನಿವಾಸಿಗಳ ನೆಮ್ಮದಿ ಕೆಡಿಸ್ತಾ ಇದೆ. ಕಸ ವಿಲೇವಾರಿ ಸಮರ್ಪಕವಾಗಿ ಆಗ್ತಾ ಇಲ್ಲ. ಕಸ ವಿಲೇವಾರಿ ಮಾಡಲಿಕ್ಕೆ ಅಂತ ಮುಂದಾದ್ರೆ ತಾವು ಕೂಡ ಮಾಡುವುದಿಲ್ಲ ಅಥವಾ ಬೇರೆಯವ್ರಿಗೂ ಬಿಡುವುದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಖಾಸಗಿಯವರಿಗೆ 8,000 ಕೊಟ್ಟರು ಕೂಡ ಕಸ ವಿಲೇವಾರಿಗೆ ಗೂಂಡಾಗಳು ಬಿಡ್ತಾ ಇಲ್ಲ. ಕಸವನ್ನ ತಾವು ಎತ್ತೋದಿಲ್ಲ, ಬೇರೆಯವರನ್ನು ಕೂಡ ಬಿಡ್ತಿಲ್ಲ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಕಸದ ರಾಶಿ ಇರುವಂಥದ್ದು ಕಣ್ಣು ಹಾಯಿಸಿದಷ್ಟು ದೂರ ಬರೀ ಕಸವೇ. ಇದು ಹೆಬ್ಬಗೋಡಿ ನಗರಸಭೆಯಲ್ಲಿ ಕಸದ ವೆಂಡರ್ಗಳ ದಾದಾಗಿರಿಗೆ ಹಿಡಿದಂತ ಕೈಗನ್ನಡಿ ದೃಶ್ಯಾವಳಿಗಳು. ಸಾಯಿ ಶ್ರೀನಿವಾಸ ಹೋಮ್ಸ್ ನಿವಾಸಿಗಳ ನೆಮ್ಮದಿ ಕೆಡಿಸ್ತಾ ಇರುವಂಥದ್ದು ಕಸದ ಮಾಫಿಯಾ. ಅಧಿಕಾರಿಗಳು ಸಾಥ್ ಕೊಡ್ತಾ ಇದಾರೆ. ಹೆಬ್ಬಗೋಡಿ ನಗರಸಭೆ ಅಧಿಕಾರಿಗಳೇ ಸಾಥ್ ಕೊಡ್ತಿದಾರ. ಲೋಡ್ಗಟ್ಟಲೆ ನಿಂತ ತ್ಯಾಜ್ಯ, ಮಕ್ಕಳ ಮತ್ತು ವೃದ್ಧರ ಆರೋಗ್ಯದ ಗತಿಯೇ ಸ್ವಾಮಿ. ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ಗೆ ಸಲ್ಲಿಕೆ ಆದಂತಹ ದೂರು. ಆ ದೂರಿನ ಅನ್ವಯ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ ನಮ್ದು. ಇಲ್ಲದೆ ಇದ್ರೆ ಫ್ರೀಡಂ ಟಿವಿಯಿಂದ ಉಗ್ರ ಹೋರಾಟ ಗ್ಯಾರಂಟಿ. ಯಾಕಂದ್ರೆ ಈ ಒಂದು ಪ್ರಕರಣವನ್ನ ತಾರ್ಕಿಕ ಅಂತ್ಯ ಕಾಣಿಸೋವರೆಗೂ ನಾವಂತೂ ಸುಮ್ಮನೆ ಇರೋದಿಲ್ಲ. ನಗರಸಭೆ ವೆಂಡರ್ ಧನುಷನ್ ಟೀಮ್ ವಿರುದ್ಧ ದೂರು ದಾಖಲಾಗಿದೆ. ಹೆಬ್ಬಗೋಡಿಯಲ್ಲಿ ಕಂಡು ಬರ್ತಾ ಇರುವಂತಹ ಕಸದ ರಾಶಿಯ ದೃಶ್ಯಾವಳಿ ಎಂಥವ್ರನ್ನು ಕೂಡ ಬೆಚ್ಚಿ ಬೀಳಿಸುತ್ತೆ. ಗಬ್ಬೆದ್ದು ನಾರುವಂತಹ ಕಸದ ಮುಂದೆ ಮೂಗು ಮುಚ್ಚಿಕೊಂಡೇ ಓಡಾಡಬೇಕಾದಂತಹ ಒಂದು ಪರಿಸ್ಥಿತಿ. ಅನೇಕ ಅನಾರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ಬಿಡ್ತಾರೆ ಮಕ್ಕಳು, ವಯೋವೃದ್ಧರು ಇಂತಹ ಸಂದರ್ಭದಲ್ಲಿ. ಯಾಕಂದ್ರೆ ಗಬ್ಬೆದ್ದು ನಾರುವಂತಹ ಕಸ, ಅದ್ರ ಜೊತೆಗೆ ಮೂಗು ಮುಚ್ಚಿಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ. ಇದರ ನಡುವೆ ಅನೇಕ ಅನಾರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಳ್ತು. ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತು ಅಂತಂದ್ರೆ ಯಾರು ಹೊಣೆ ಆಗ್ತಾರೆ? ಅವರ ಕುಟುಂಬಕ್ಕೆ ಯಾರು ಹೊಣೆ ಆಗ್ತಾರೆ? ಚರ್ಮದ ಸಮಸ್ಯೆಗಳು ಅಥವಾ ಶ್ವಾಸಕೋಶದ ಸಮಸ್ಯೆಗಳು ಅಥವಾ ಬೇರೆ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಯಿತು ಅಂತಂದ್ರೆ ಅನಾರೋಗ್ಯ ಪೀಡಿತರಿಗೆ ಇನ್ನೂ ಕೂಡ ಬಹುದೊಡ್ಡ ರೀತಿಯ ಒಂದು ಆರೋಗ್ಯ ಹದಗೆಡುವಂತಹ ಸಾಧ್ಯತೆ ಇರುತ್ತೆ. ಅಥವಾ ಮಕ್ಕಳ ಪಾಡೇನು, ಅಥವಾ ಗರ್ಭಿಣಿಯರು ಅಥವಾ ಬಾಣಂತಿಯರು ಅಕ್ಕಪಕ್ಕ ವಾಸ ಮಾಡುವಂತಹ ನಿವಾಸಿಗಳ ಪರಿಸ್ಥಿತಿ ಏನು, ಇದನ್ನ ಯೋಚನೆ ಮಾಡುವಂತಹ ಒಂದು ಮನಸ್ಥಿತಿಯಲ್ಲಿ ಇಲ್ವಾ? ಸಾಯಿ ಶ್ರೀನಿವಾಸ ಹೋಮ್ಸ್ ನಿವಾಸಿಗಳ ನಿದ್ದೆಗೆಡಿಸ್ತಾ ಇರುವಂಥದ್ದು ಈ ಒಂದು ಬೆಳವಣಿಗೆ ಅಥವಾ ಈ ಪ್ರಕರಣ. ಸೊ ಅಪಾರ್ಟ್ಮೆಂಟ್ಗೆ ತಿಂಗಳಿಗೆ 5,000 ರೂಪಾಯಿ, ಅಪಾರ್ಟ್ಮೆಂಟ್ಗೆ ತಿಂಗಳಿಗೆ ಕೊಡುವಂಥದ್ದೇ 5,000 ರೂಪಾಯಿ, ಆದರೂ ಕೂಡ ಕಸ ವಿಲೇವಾರಿ ಸಮರ್ಪಕವಾಗಿ ಆಗ್ತಾ ಇಲ್ಲ ಅನ್ನುವಂಥ ಒಂದು ದೂರು ಕೇಳಿ ಬರ್ತಾ ಇದೆ. ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಲ್ಲಿನ ಸ್ಥಳೀಯರಿಂದ. ನಗರಸಭೆ ವೆಂಡರ್ ಧನುಷನ್ ಟೀಮ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ದೂರು ಇದು. ತಿಂಗಳಿಗೆ 5,000 ಫಿಕ್ಸ್ ಆಗಿದೆ, 5,000 ದುಡ್ಡು ಕೊಡ್ತಾ ಇಲ್ವಾ ಸ್ವಾಮಿ? ಕಸ ಎತ್ತಿ ಅಂತಂದ್ರೆ ಕಸ ಎತ್ತಲ್ಲ,
ತಾವು ಎತ್ತಲ್ಲ, ಬೇರೆಯವ್ರ ಮೂಲಕ ಕಸ ಎತ್ತಿಸ್ತೀವಿ ಅಂದ್ರೆ ಅದಕ್ಕೂ ಬಿಡೋದಿಲ್ಲ. ಇದು ಸಹಜವಾಗಿಯೇ ಸ್ಥಳೀಯ ನಿವಾಸಿಗಳ ನಿದ್ದೆಗೆಡಿಸಿದೆ, ನೆಮ್ಮದಿ ಕೆಡಿಸಿದೆ. ಸ್ಥಳೀಯ ನಿವಾಸಿಗಳು ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಖಾಸಗಿಯವರಿಗೆ 8,000 ಕೊಟ್ಟರು ಕೂಡ ಕಸ ವಿಲೇವಾರಿಗೆ ಬಿಡ್ತಾ ಇಲ್ಲ ಗೂಂಡಾಗಳು. ಕಸವನ್ನ ತಾವು ಎತ್ತೋದಿಲ್ಲ, ಬೇರೆಯವ್ರಿಗೂ ಬಿಡ್ತಿಲ್ಲ. ಇದ್ಯಾವ ನ್ಯಾಯ? ದುಬಾರಿ ಹಣ ಪಾವತಿ ಮಾಡಿದ್ರು ಕೂಡ ನಿವಾಸಿಗಳು ನರಕಯಾತನೆ ಅನುಭವಿಸಬೇಕಾ ಪ್ರತಿನಿತ್ಯ? ಈ ಕಸದ ರಾಶಿಯ ನಡುವೆಯೇ ತಾವು ಬದುಕಬೇಕಾ? ಆ ಗಬ್ಬೆದ್ದು ನಾರುವಂತಹ ಕಸದ ವಾಸನೆಯ ನಡುವೆ ಬದುಕುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕಾ? ಇದು ಸಾಯಿ ಶ್ರೀನಿವಾಸ್ ಹೋಮ್ಸ್ ನಿವಾಸಿಗಳ ನಿದ್ದೆಗೆಡಿಸಿರುವಂಥದ್ದು. ವೆಂಡರ್ಗಳ ಅಟ್ಟಹಾಸಕ್ಕೆ ಕಡಿವಾಣ ಯಾವಾಗ ಸ್ವಾಮಿ? ಕ್ರಮ ತೆಗೆದುಕೊಳ್ಬೇಕಾದಂಥವರು ಇನ್ನೂ ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ. ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ಗೆ ಬಂದಂತಹ ದೂರಿನ ಅನ್ವಯ ಫ್ರೀಡಂ ಟಿವಿ ಈ ಒಂದು ಪ್ರಕರಣವನ್ನ ಅಥವಾ ಈ ಅಲ್ಲಿ ನಡೀತಾ ಇರುವಂತಹ ಕಸದ ಮಾಫಿಯಾ ಕುರಿತಾಗಿ ಎಳೆಯಾಗಿ ವಿಸ್ತೃತವಾಗಿ ನಾವು ಸುದ್ದಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಿದ್ವಿ ವೀಕ್ಷಕರೇ. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಅಲ್ಲಾಗಿರುವಂತಹ ಸಮಸ್ಯೆ ಏನಿದೆ, ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಆಗ್ತಾ ಇರುವಂತಹ ಅನಾನುಕೂಲ ಏನಿದೆ, ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನ ಕಾಣಿಸಿಯೇ ತೀರ್ತೇವೆ ನಾವು ಫ್ರೀಡಂ ಟಿವಿಯವರು. ಯಾಕಂದ್ರೆ ಫ್ರೀಡಂ ಟಿವಿ ಇದೇ ವಿಚಾರವಾಗಿ ಸಮಗ್ರವಾಗಿ ವಿಸ್ತೃತವಾಗಿ ಎಳೆಯಾಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಅಲ್ಲಿನ ಸ್ಥಳೀಯ ನಿವಾಸಿಗಳ ಬಾಳೇನು, ಕಸದ ರಾಶಿಯೇ ತುಂಬಿ ತುಳುಕ್ತಾ ಇರುವಂತದ್ದು. ಒಂದ್ ಕಡೆ ಎಲ್ಲ ಬೇಕಂದ್ರಲ್ಲಿ ಕಸ ಎಸಿತಾರೆ, ಆ ಕಸ ಸಮರ್ಪಕವಾಗಿ ಸರಿಯಾಗಿ ವಿಲೇವಾರಿ ಆಗುತ್ತಾ? ಅದೂ ಇಲ್ಲ. ಇನ್ನು ಅಪಾರ್ಟ್ಮೆಂಟ್ ನಲ್ಲಿ ತಿಂಗಳಿಗೆ ಇಷ್ಟು ಅಂತ ಹಣವನ್ನು ಕೂಡ ಕೊಡ್ತಾರೆ. ಸುಮಾರು 5,000 ರೂಪಾಯಿ ಹಣ ಕೊಟ್ಟರು ಕೂಡ ಅಲ್ಲಿ ಕಸವನ್ನ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ವಿಲೇವಾರಿ ಮಾಡ್ತಾ ಇಲ್ಲ. ಕಂಡಲ್ಲಿ ಕಸ ಬಿದ್ದಿದೆ, ರಾಶಿ ಕಸ ಬಿದ್ದಿದೆ. ಸುಮಾರು ನಾವು ಗಮನಿಸ್ತಾ ಹೋಗಬಹುದು, ಕಸದ ರಾಶಿಯ ನಡುವೆ ಆ ಸ್ಥಳೀಯ ನಿವಾಸಿಗಳಿಗೆ ಬರುವಂತಹ ಆ ಒಂದು ಕೆಟ್ಟ ವಾಸನೆಯ ಘಾಟು, ಇದರ ನಡುವೆ ಬದುಕುವಂತಹ ಒಂದು ಪರಿಸ್ಥಿತಿ ಇದೆಯಲ್ಲ, ಇದು ಬಹುದೊಡ್ಡ ರೀತಿಯಲ್ಲಿ. ಯಾಕಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಈಗ ಅಪಾರ್ಟ್ಮೆಂಟ್ ನಿವಾಸಿಗಳ ಹತ್ರ ದುಡ್ಡು ತಗೋತಾರಲ್ಲ, ಆ ದುಡ್ಡು ತಗೊಂಡು ಕೂಡ, ಯಾಕಂದ್ರೆ ಅದು ಮೇಂಟೆನೆನ್ಸ್ ದುಡ್ಡು, ಅದು ಒಂದೊಂದು ಅಪಾರ್ಟ್ಮೆಂಟ್ ನಲ್ಲೂ ಒಂದೊಂದು ರೇಟ್ ಇದ್ದೇ ಇರುತ್ತೆ. ಅದು ಏರಿಯಾ ವೈಸ್ ಅಪಾರ್ಟ್ಮೆಂಟ್ ನಲ್ಲಿ ಒಂದೊಂದು ರೇಟ್ ಫಿಕ್ಸ್ ಆಗಿರುತ್ತೆ. ಅಷ್ಟೆಲ್ಲ ರೇಟ್ ಇದ್ರೂ ಕೂಡ ಆ ಹಣವನ್ನು ಹಾಕಿಸ್ಕೋತೀರಿ. ಮತ್ತೆ ಕಸ ಸಮರ್ಪಕವಾಗಿ ವಿಲೇವಾರಿ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಮರ್ಯಾದೆ ಇಲ್ಲದಂತೆ ಹಣ ಇಸ್ಕೋತಿರಲ್ಲ ಕೈ ಚಾಚಿ. ಆ ಹಣ ಇಸ್ಕೊಂಡಿದ್ದನ್ನ ಅದು ತಿಂದಿದ್ದಾದ್ರೂ ಜೀರ್ಣ ಆಗ್ಬೇಕಲ್ಲ ನಿಮ್ಗೆ. ಕಸ ನೆಟ್ಟಿಗೆ ವಿಲೇವಾರಿ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ, ಮರ್ಯಾದೆ ಇಲ್ಲ ಅಂತಂದ್ರೆ, ಕಸ ವಿಲೇವಾರಿ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ನಿಮ್ಗೆ ಅಂತಂದ್ರೆ. ಇನ್ನು ರಮಣ್ ಸಾಗರಿ ಎನ್ನುವರು ಈಗಾಗಲೇ ಅಪಾರ್ಟ್ಮೆಂಟ್ ನ ನಿವಾಸಿ, ಈ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಅಲ್ಲಿರುವಂತಹ ಆ ಸಮಸ್ಯೆಗೆ ಒಂದು ಗತಿ ಕಾಣಿಸ್ಬೇಕು ಅಂತಂದ್ರೆ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಪಾರ್ಟ್ಮೆಂಟ್ ನ ನಿವಾಸಿ ರಮಣ್ ಸಾಗರ್ ಅಂದ್ರೆ ಆ ಅಪಾರ್ಟ್ಮೆಂಟ್ ನ ನಿವಾಸಿ ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್ಗೆ ಕೊಟ್ಟಂತಹ ದೂರಿನ ಅನ್ವಯ ನಾವು ಈ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀವಿ. ಅಲ್ಲಿರುವಂತಹ ನಿವಾಸಿಗಳ ತೊಂದರೆ, ಇದೆಲ್ಲದರ ಬಗ್ಗೆ ಸ್ವತಃ ಮಾತಾಡ್ಲಿಕ್ಕೆ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾತಾಡ್ಸೋಣ. ಸರ್ ನಮಸ್ಕಾರ. ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಅಂತ ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅಂದ್ರೆ ನಾವು ಗಮನಿಸ್ತಾ ಹೋಗ್ಬೋದು, ಹೆಬ್ಬಗೋಡಿ ನಗರಸಭೆಯ ಈ ಒಂದು ದುಸ್ಥಿತಿಗೆ ಕಾರಣ ಯಾರು? ಸಾಯಿ ಶ್ರೀನಿವಾಸ್ ಹೋಮ್ಸ್ ನಿವಾಸಿಗಳ ನೆಮ್ಮದಿ ಕೆಡಿಸ್ತಾ ಇರುವಂತಹ ಈ ಕಸದ ಮಾಫಿಯಾ ಅಥವಾ ಕಸದ ರಾಶಿ, ಇದರ ನಡುವೆ ನಗರಸಭೆ ವೆಂಡರ್ ಧನುಷನ್ ಟೀಮ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಒಂದು ಗಂಭೀರವಾದಂತಹ ಒಂದು ಆರೋಪ. ಅಂದ್ರೆ ನಗರಸಭೆಯ ವೆಂಡರ್ ಅಂದ್ರೆ ಮಾರಾಟಗಾರರು ಏನಿರ್ತಾರೆ, ಅಲ್ಲಿನ ಕಸದ ಮಾರಾಟಗಾರರು ಧನುಷನ್ ಟೀಮ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಬಹುದೊಡ್ಡ ಆರೋಪ ಇದು. ಅಲ್ಲಿ ಅಪಾರ್ಟ್ಮೆಂಟ್ ನಿಂದ ತಿಂಗಳಿಗೆ ಮೇಂಟೆನೆನ್ಸ್ ಖರ್ಚು ಅಂತಾನೆ ಇಷ್ಟು ಅಂತ ಅಮೌಂಟ್ ಕೊಟ್ಟಾಗುತ್ತೆ. ತಿಂಗಳಿಗೆ 5,000 ಫಿಕ್ಸ್. ಇಷ್ಟಾದ್ರೂ ಕೂಡ ಅಷ್ಟು ಅಮೌಂಟ್ ಕೊಟ್ಟರು ಕೂಡ ಅಮೌಂಟ್ ಇಸ್ಕೊಳ್ಳುವಂತಹ ಮಾನ ಮರ್ಯಾದೆ ಇಲ್ಲದಂತಹ ನಗರಸಭೆ ವೆಂಡರ್ ಧನುಷನ್ ಟೀಮ್ ಕಸ ಮಾತ್ರ ವಿಲೇವಾರಿ ಮಾಡ್ತಾ ಇಲ್ಲ ಸಮರ್ಪಕವಾಗಿ. ಬೇರೆಯವರು ಕಸವನ್ನು ಎತ್ತಲಿಕ್ಕೆ ಬಂದ್ರೆ ಅದಕ್ಕೂ ಬಿಡೋದಿಲ್ಲ, ದಾದಾಗಿರಿಯನ್ನು ತೋರ್ತಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.